Students, welcome back to your English YouTube channel. Today we are going to learn an English chapter of class 8th, a lesson for Nakul. Okay, dear students, it is the lesson of class 8th. ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನು ಅರ್ಥ ಮಾಡ್ಕೋತಾ ಹೋಗ್ತೀವಪ್ಪ ಅಂತಂದ್ರೆ ದೇರ್ ಈಸ್ ಅ ಫ್ರೋಸ್ ಆರ್ ಲೆಸನ್ ಫಾರ್ ನಕುಲ್. ದೇರ್ ಈಸ್ ಅ ಬಾಯ್, ಹಿಸ್ ನೇಮ್ ಈಸ್ ನಕುಲ್. ಇಲ್ಲೊಬ್ಬ ಹುಡುಗ ಇದ್ದಾನೆ, ಅವನ ಹೆಸರು ಏನಪ್ಪ ಅಂದ್ರೆ ನಕುಲು. ಅವನಿಗೊಂದು ಲೆಸನ್ ಇದೆ. ಯಾವ ಲೆಸನ್ನು? ದೆನ್ ಸಿ ಹಿಯರ್ ದ ನಕುಲ್ ಈಸ್ ಅ ನೆಗೆಟಿವ್ ಥಿಂಕರ್. ಆಲ್ವೇಸ್ ಹಿ ಥಿಂಕ್ಸ್ ಅಬೌಟ್ ನೆಗೆಟಿವ್. ಆ ಒಂದು ನೆಗೆಟಿವ್ ಥಿಂಕಿಂಗನ್ನು ತೆಗೆದು ಪಾಸಿಟಿವ್ ಆ್ಯಟಿಟ್ಯೂಡನ್ನು ಅಥವಾ ಪಾಸಿಟಿವ್ ಥಿಂಕಿಂಗನ್ನು ದ ಎಫೆಕ್ಟ್ ಆಫ್ ಹಿಸ್ ಕ್ಲೋಸ್ ಫ್ರೆಂಡ್, ಹೂ ಇಸ್ ದ್ಯಾಟ್ ಈಸ್ ಕ್ಲೋಸ್ ಫ್ರೆಂಡ್ ಆಕಾಶ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋತಾ ಹೋಗ್ತೀವಿ. ವಿ ವಿಲ್ ಸಿ ಬಿಫೋರ್ ದಿಸ್ ಸ್ಟೋರಿ. ದಿಸ್ ಸ್ಟೋರಿ ವಾಸ್ ರಿಟನ್ ಬೈ ನೀಲಾ ಸುಬ್ರಮಣಿಯನ್. Then who is Neela Subramanian? She was born in the 31st January 1912, where she was born in Tamil Nadu. Then she died in 18th December 1988. She awarded one award. Which one is that? Sahitya Academy Awards for her contribution of the literature. Okay. Dear students, if you are understood this story, that's you have to subscribe this YouTube channel SI Matapati English Academy. Subscribe and share who need this video classes. Okay, let's come to that. The next here, my dear students, determining factors of success. ಈ ಒಂದು ಸಕ್ಸಸ್ಸನ್ನು ಪಡಿಲಿಕ್ಕೆ what are the things we need? Here, the first thing, quarrelsome. It is not important to us if I will get the success. Then next, overconfidence. It is also not good. Then commitment. Our commitment ಹೇಗಿರಬೇಕಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ 5 o'clock ಕೇಳಬೇಕಂದ್ರೆ 5 o'clock ಕೇಳಬೇಕು. ದಟ್ ಈಸ್ ಕಾಲ್ಡ್ ಕಮಿಟ್ಮೆಂಟ್. ದೆನ್ ನೆಕ್ಸ್ಟ್ ಗೋಲ್. ನಾವೊಂದು ವೇಗೆ ಅಥವಾ ಸಕ್ಸಸ್ಗೆ ನಮಗೊಂದು ಐಡಿಯಾ ಇರುತ್ತೆ, ನಮ್ಮ ಡ್ರೀಮ್ ಇರುತ್ತೆ ಅಥವಾ ಸಕ್ಸಸ್ ಇರುತ್ತೆ. ಆ ಒಂದು ಸಕ್ಸಸ್ಸನ್ನು ರೀಚ್ ಆಗಬೇಕಾದ್ರೆ ನಮಗೊಂದು ಪಾಯಿಂಟ್ ಇರಲೇಬೇಕು, ಜರ್ನಿ. ದ್ಯಾಟ್ ಈಸ್ ಕಾಲ್ಡ್ ಗೋಲ್. ಪಾಸಿಟಿವ್ ಆ್ಯಟಿಟ್ಯೂಡ್ ಆಲ್ವೇಸ್ ವಿ ವಿಲ್ ಥಿಂಕ್ ಅಬೌಟ್ ದ್ಯಾಟ್ ಪಾಸಿಟಿವ್ನೆಸ್. ಆ ಆ್ಯಟಿಟ್ಯೂಡ್ ಇರಲೇಬೇಕು. ದೆನ್ ನೆಕ್ಸ್ಟ್ ವಿ ಶುಡ್ ಅವಾಯ್ಡ್ ದ ಲೇಜಿನೆಸ್. ದೆನ್ ವೆನ್ ಯು ಆರ್ ಲೇಜಿ ನಥಿಂಗ್ ಈಸ್ ಈಸಿ. ಲೇಜಿ ಆದ್ರಪ್ಪ ಅಂದರೆ ಏನೂ ಸಿಗಲ್ಲ. ದೆನ್ ಇನ್ಸ್ಪಿರೇಷನ್. Then inner side of inspiration. For example, inspiration ಹೇಗಿರಬೇಕಪ್ಪ ಅಂದ್ರೆ, I will give the one example for like egg, dear students. ಓಕೆ, ಈ ಎಗ್ಗನ್ನು ನಾವು ಯಾವ ರೀತಿಯಪ್ಪ ಅಂದ್ರೆ ಔಟ್ಸೈಡ್ನಿಂದ ಹೊಡೆದ್ರೆ ಏನಾಗುತ್ತೆ? ಆಮ್ಲೆಟ್ ಆಗುತ್ತೆ. ಓಕೆ, ಸಿ ಅದೇ ಇನ್ಸೈಡಿಂದ ಹೊಡೆದ್ರೆ ಏನಾಗುತ್ತೆ? ಇಟ್ ವಿಲ್ ಕ್ರಿಯೇಟ್ ಅ ನ್ಯೂ ಲೈಫ್. ಹೊಸ ಆ ಒಂದು ಹೆಣ್ಣು ಕೋಳಿ ಹುಟ್ಟುತ್ತೆ. ಆ ರೀತಿ ನಮ್ಮ ಇನ್ಸ್ಪೈರೇಷನ್ ಏನಿರಬೇಕಪ್ಪ ಅಂತಂದ್ರೆ ಇರಬೇಕಂತ ಹೇಳ್ತಾ. ದೆನ್ ನೆಕ್ಸ್ಟ್ ಇಗೋ ನಮಗಿರಲೇಬಾರ್ದು. ದೆನ್ ನೆಕ್ಸ್ಟ್ ಸ್ಟ್ರಗಲ್. ಫೇರ್ ದೇರ್ ಇಸ್ ಅ ಸ್ಟ್ರಗಲ್, ಇಟ್ ವಿಲ್ ಲೀಡ್ಸ್ ಅ ಸಕ್ಸಸ್. ದೆನ್ ಇಂಟ್ರೆಸ್ಟ್ ಇಸ್ ಆಲ್ಸೋ ನೀಡ್ ಟು ಅಸ್. ಓಕೆ, these 6 points you got in your life, definitely you will get the success of your life. Then what are those? Once again we have to remind that goal, positive attitude, inspiration, commitment, struggle, interest. These 6 points you must have in your successful people. Okay, let's come to that our story or our lesson. Read this lesson and find out the sources of success. Success ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ. Okay, let's start that. A lesson for Nakul. Lesson here. Okay. The boys of class 6 came out of the exam hall. ಇಲ್ಲಿ ಯಾವ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ದಾರೆ? 6 class students are there. They out of the exam hall. They completed their examination. They are coming out of the examination hall. In this time what happened? There is one question. How did the maths paper go? I asked Akash, who was waiting outside. I means who here?
Dear students, Tarun. Who is Tarun? Tarun is the monitor of the class. ಮಾನಿಟರ್ ಆಫ್ ತರುಣ್ ಏನು ಮಾಡ್ತಾನೆ, ಆಕಾಶಕ್ಕೆ ಕೇಳ್ತಾನೆ, ಹೊರಗಡೆ ನಿಂತು ಕಾಯ್ತಾ ಇರ್ತಾನೆ ಆಕಾಶನಿಗೋಸ್ಕರ, ನಿನ್ನ ಮ್ಯಾಥ್ಸ್ ಎಕ್ಸಾಮ್ ಯಾವ ರೀತಿ ಆಯಿತು. ದೆನ್ ಹಿಯರ್ ದ ಆಕಾಶ್ ರೆಸ್ಪಾನ್ಸ್ಡ್, ವಾಟ್ ಈಸ್ ದಟ್? ಸೊ ಐ ಫಿನಿಶ್ಡ್ ಆಲ್ ದ ಪ್ರಾಬ್ಲಮ್ಸ್. ಹೂ ಫಿನಿಶ್ಡ್ ಆಲ್ ದ ಪ್ರಾಬ್ಲಮ್ಸ್? Akash finished all the Tarun finished all the problems, though it was quite a tussle. Okay, dear student, it is a quite a tussle. It is a very important idiom. It means very difficult. ಒಂದು ಸ್ವಲ್ಪ ಡಿಫಿಕಲ್ಟ್ ಇತ್ತು, ಆದರೂ ಕೂಡ ನಾನು ಏನು ಮಾಡಿದೆ, ಐ ಸಾಲ್ವ್ಡ್, ಐ ಫಿನಿಶ್ಡ್ ಎವ್ರಿಥಿಂಗ್, ಐ ರೋಟ್ ಈಚ್ ಆನ್ಸರ್ಸ್ ವಾಟ್ ಎವರ್ ದೇ ಆಸ್ಕ್ಡ್ ಇನ್ ದ ಕ್ವಶನ್ ಪೇಪರ್, ರಿಪ್ಲೈಡ್ ದ ತರುಣ್, ದ ಮಾನಿಟರ್ ಆಫ್ ದ ಕ್ಲಾಸ್. ಹೂ ಇಸ್ ದ ತರುಣ್? Tarun is the monitor of the class. Okay, next. Nakul came in just then. He looked depressed. Who is Nakul here? Our story's hero. Nam hero ima. Nakul is looking in that time depressed. Depressed means worry. ಚಿಂತೆ ಮಾಡ್ತಾ ಇದ್ದ. ಏನು ಚಿಂತೆ ಮಾಡ್ತಾ ಇದ್ದ? ಮುಖ ಸಪ್ಪು ಮಾಡ್ಕೊಂಡು ಬಂದ. Why? We will see that reason of the depression of the Nakul's here. Then let's hear in the 5th paragraph what happens. What's of Nakul? Maths is your favorite subject. ಏನಾಯಿತು ನಕುಲ್ ನಿನಗೆ? ದ ಮ್ಯಾಥ್ಸ್ ಇಸ್ ದ ಯುವರ್ ಫೇವ್ರೇಟ್ ಸಬ್ಜೆಕ್ಟ್. ಮ್ಯಾಥ್ಸ್ ಅನ್ನೋದು ನಿನ್ನ ಅತ್ಯಂತ ಪ್ರೀತಿಯ ಸಬ್ಜೆಕ್ಟು, ಮತ್ತು ಅದಕ್ಕೆ ಹೆಂಗೆ ಮುಖ ಸಪ್ಪು ಮಾಡ್ಕೊಂಬರತ್ತಿಲ್ಲ. ದೆನ್ ಬೈ ಸೀಯಿಂಗ್ ದಿಸ್, ಹೂ ಸರ್ಪ್ರೈಸ್ಡ್ ಹಿಯರ್? ಆಕಾಶ್ ಸರ್ಪ್ರೈಸ್ಡ್ ಹಿಯರ್. ಆಕಾಶ್ ವಿತ್ ದ ವಂಡರ್ he observed the Nakul. Okay, then for the question of what's of Nakul, the Nakul is going to answer that. What is the answer the Nakul's here? Why he was in the depression? We will see, my dear students. I decided to answer the tough problems first and leave the easy ones for the last 10 minutes. What I decided? I means who here? The Nakul. Nakul decided. What he decided? To answer the tough problems first. ಮೊದಲು ನಾವು ಡಿಫಿಕಲ್ಟ್ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ದೆನ್ ಈಸಿ ಒನ್ಸ್ ಇನ್ ದ ಲಾಸ್ಟ್ 10 minutes. ಈಸಿಯಾಗಿರ್ತಕ್ಕಂಥವುಗಳನ್ನು ಐ ವಿಲ್ ಸಾಲ್ವ್ ದ್ಯಾಟ್ ಇನ್ ದ ಲಾಸ್ಟ್ 10 minutes. ಬಟ್ ದೇ ಟುಕ್ ಮೋರ್ ದೆನ್ ಐ ಎಕ್ಸ್ಪೆಕ್ಟೆಡ್. ನಾನು 5 ನಿಮಿಷದಲ್ಲಿ ಒಂದು ಟಫ್ ಪ್ರಾಬ್ಲಮ್ ಅಂತ ಸಾಲ್ವ್ ಆಗ್ತಂತ ತಿಳ್ಕೊಂಡಿದ್ದೆ, ಬಟ್ ದೇ ಟುಕ್ ಮೋರ್ ದೆನ್ 6 minutes. Then there is a more time they took. So I could not complete 2 questions, Nakul replied. Adakkoskara then finally I left that. How many questions? 2 questions I left. This is the depression of mind. Like this Nakul said here to the Akash. There is an important question. Why Nakul could not finish 2 questions? The answer is he decided to answer the tough problems first, then leave the ones for the last 10 minutes, but they took more than he expected. This is the answer of that question, my dear students. I hope you are understanding. If you understood, you can subscribe this YouTube channel and share to your friends who didn't understand this lesson. Then if you have that any questions, any doubts, any confusion, comment in the comment section. Okay, let's come to that. Our next dialogues of the Nakul Akash's conversation is going on. Never mind who said this. Akash said, ಮನಸ್ಸಿಗೆ ಹಚ್ಕೊಳ್ಬೇಡಪ್ಪ, ಇಟ್ಸ್ ನಾಟ್ ದ ಫೈನಲ್ ಎಕ್ಸಾಮ್. ಇದೇನು ಫೈನಲ್ ಎಕ್ಸಾಮ್ ಅಲ್ಲ. ಇಟ್ ಈಸ್ ನಾಟ್ ದ ಫೈನಲ್ ಎಕ್ಸಾಮ್. ರೈಟ್ ಫಾಸ್ಟರ್ ನೆಕ್ಸ್ಟ್ ಟೈಮ್. ದೆನ್ ನೆಕ್ಸ್ಟ್ ಎಕ್ಸಾಮಿನೇಷನ್ you can increase your speed of writing in the next time or set your watch 10 minutes. ನೀನು ನೆಕ್ಸ್ಟ್ ಟೈಮ್ ಎಕ್ಸಾಮ್ನಾಗ ಫಾಸ್ಟ್ ಬರಿ ಅಥವಾ ನಿನ್ನ ಒಂದು ವಾಚನ್ನು 10 minutes ಮುಂದೆ ಆದರೂ ಇಡು. ಫಾರ್ ದಿಸ್ ಯು ಡಿಡ್, ಯು ಕ್ಯಾನ್ ಆನ್ಸರ್ ಆಲ್ ದ ಕ್ವಶನ್. ಆಕಾಶ್ ಕನ್ಸೋಲ್ಡ್ ಹಿಮ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಕನ್ಸೋಲ್ ಮೀನ್ಸ್ ಹಿಯರ್ ಸಮಾಧಾನ ಪಡಿಸು. ಈ ರೀತಿ ಏನು ಮಾಡ್ದಪ್ಪ ಅಂತಂದ್ರೆ ಆಕಾಶ ನಕುಲನಿಗೆ ಸಮಾಧಾನ ಮಾಡ್ದ. ದೆನ್ it is also most important question, my dear students. What is that question? How did Akash console Nakul? The answer is Akash consoled the Nakul
It's not the final exam. Write faster next time or set his watch 10 minutes ahead so you can answer all question. This is the answer of that question, my dear students. Then after consoling the Akash's consoling words, the Nakul replied, "Oof, it's easy to say that as you don't have to worry," Nakul retorted. ಹೇಳಲಿಕ್ಕೆ ಎಲ್ಲರಿಗೂ ಈಸಿ ಆಗುತ್ತೆ, ಬಟ್ what is the inner pain of mine? I lost. What is the depression of mine? Nakul replied, retorted. Retorted means angry reply. Sit together reply ಮಾಡ್ತಾನೆ. Who? Nakul. To whom? Akash. Okay, then next. Akash was a new boy. Okay, let's come to that. Who is Akash? We will have the detailed about Akash. Akash was a new boy. Akash ಏನಪ್ಪ ಅಂದ್ರೆ ಹೊಸದಾಗಿ ಜಾಯ್ನ್ ಆಗಿರ್ತಕ್ಕಂಥ ಹುಡುಗ. He had joined the boarding school almost at the end of the first term. ಯಾವಾಗ ಜಾಯ್ನ್ ಆಗಿದ್ದ? ಫಸ್ಟ್ ಟರ್ಮ್ ಎಂಡ್ ಆಗುವಾಗ, ಫಸ್ಟ್ ಸೆಮೆಸ್ಟರ್ ಎಂಡ್ ಆಗುವಾಗ ಏನಾಗಿದ್ದಪ್ಪ ಅಂದ್ರೆ who joined? Akash joined in that boarding school. See dear students, boarding means hostel ಸ್ಕೂಲ್ ಅಂತ ಕರಿತೀವಿ. ಹಾಸ್ಟೆಲಲ್ಲೇ ಇರೋದು, ಸ್ಕೂಲ್ ಮಾತ್ರ ನಾವು ಸ್ಕೂಲಿಗೆ ಕ್ಲಾಸಿಗೆ ಹೋಗೋದು. ದಟ್ ಈಸ್ ಕಾಲ್ಡ್ ಬೋರ್ಡಿಂಗ್ ಸ್ಕೂಲ್. ಆ ಒಂದು ಫಸ್ಟ್ ಟರ್ಮ್ ಎಂಡಿಗೆ, ಸೆಕೆಂಡ್ ಟರ್ಮ್ ಬಿಗಿನಿಂಗ್ಗೆ ಹೂ ಜಾಯಿಂಡ್? ಆಕಾಶ್ ಜಾಯಿಂಡ್, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಲೆಟ್ಸ್ ಕಮ್ ಟು ದ್ಯಾಟ್. ಇನ್ ದ 10th, when the room was silent that night, Akash woke up suddenly. He looked at the next bed. In that time, in the 9 o'clock in the night time or 9:30, the room was totally silence. Akash woke up suddenly. ಸಡನ್ ಆಗಿ ಯಾರು ಎದ್ದು ಕೂತ್ಕೊಳ್ತಾರಪ್ಪ ಅಂತಂದ್ರೆ ಆಕಾಶ್ ಎದ್ದು ಕೂತ್ಕೊಳ್ತಾನೆ. He looked at the next bed. ಅವನ ಪಕ್ಕದಲ್ಲಿರ್ತಕ್ಕಂಥ ಬೆಡ್ ಕಡೆ ನೋಡ್ತಾನೆ. And saw the Nakul was awake. ಹಾಗಾದರೆ ಅಲ್ಲಿ ಯಾರಿದ್ರಪ್ಪ ಅಂದ್ರೆ ಪಕ್ಕದ ಬೆಡ್ಡಲ್ಲಿ ನಕುಲ್ ಇದ್ದ, ಅವನು ಕೂಡ ಎದ್ದು ಕೂತಿದ್ದ. By seeing this, Akash whispered. Whispered means to talk slow voice. Whispered means what, my dear students? To talk slow voice. ಚಿಕ್ಕ ಧ್ವನಿಯಲ್ಲಿ ಮಾತಾಡೋದು. ಏನಾಗಿದೆ ದೋಸ್ತ ಅಂತ ಹೇಳಿದ್ರಿಂದ ಅವನಿಗೆ ಕೇಳ್ತಾನೆ, why you wake up now? Then for that question the Nakul answered here, I have made a terrible mistake. See dear students, terrible means horror. ಬಹಳಷ್ಟು ಭಯಂಕರವಾದ ತಪ್ಪನ್ನು ನಾನು ಮಾಡಿದ್ದೀನಿ ಅಂತ ನಕುಲ್ ಹೇಳ್ತಾನೆ. ದೆನ್ ಅಗೇನ್ ಆಕಾಶ್ ಆಸ್ಕ್ಡ್, ವಾಟ್ಸ್ ದ ಮ್ಯಾಟರ್ ಆರ್ ವಾಟ್ಸ್ ದ ಮಿಸ್ಟೇಕ್? ದಟ್ ಟೆರಿಬಲ್ ಮಿಸ್ಟೇಕ್, ವಿಚ್ ಒನ್ ಇಸ್ ದ್ಯಾಟ್? ಟು ಟೆಲ್ ಮೀ, ನನಗೆ ಹೇಳು ಅಂತ ಆಕಾಶ್ ಕೇಳ್ತಾನೆ. ದೆನ್ ಇನ್ ದ ನೆಕ್ಸ್ಟ್, ಐ ಆಮ್ ಶ್ಯೂರ್ ಐ ಹ್ಯಾವ್ ಫಾರ್ಗಟನ್ ಸಮಥಿಂಗ್. ನಾನು ನಿಜಾನೇ ಹೇಳ್ತೀನಿ, ಐ ಹ್ಯಾವ್ ಫಾರ್ಗಟನ್ ಸಮಥಿಂಗ್. ನಾನು ಒಂದು ಸ್ವಲ್ಪ ಮರೆತು ಬಿಟ್ಟಿದ್ದೀನಿ. ಏನು ಮರ್ತಿದ್ದೀನಿ? That he is going to tell here. We will see that. What is that? I think I have either written my name or my rule number on the maths answer scripts. I forgot. What is that? Rule number or name. Yardrag one martina. I don't know which one I have forgotten. Okay, Nakul mumbled. Mumbled means not clear voice. ಚಿಕ್ಕದಾಗಿ ಸಣ್ಣದಾಗಿ ಮಾಡ್ತಾ ಇದ್ದಾನೆ. ದೆನ್ ಹೌ? ಡಿಜೆಕ್ಟೆಡ್ಲಿ ಮೀನ್ಸ್ ಹಿಯರ್ ಲುಕಿಂಗ್ ಡಿಫ್ರೆಸ್ ಆಗಿ, ನಿರಾಶೆ ಆಗಿ ಹೇಳ್ತಾನೆ. ದೆನ್ ಬೈ ಲಿಸ್ನಿಂಗ್ ದಿಸ್, ಹೌ ಡಿಡ್ ಆಕಾಶ್ ರಿಪ್ಲೈಡ್? ವಿ ವಿಲ್ ಸಿ ನೌ. ಓ, ಈಸ್ ದ್ಯಾಟ್ ಆಲ್? ಇಷ್ಟೇನಾ ಅಂತ ಆಕಾಶ್ ಕೇಳ್ತಾನೆ. ದೆನ್ ನೆಕ್ಸ್ಟ್ ವಾಟ್ ಹ್ಯಾಪನ್ಡ್? ಐ ಥಾಟ್ ಸಮಥಿಂಗ್ ಏವ್ಫುಲ್. ನಾನೇನಂತ ಅಂದ್ಕೊಂಡಿದ್ದೆಪ್ಪ ಅಂದ್ರೆ, ಏವ್ಫುಲ್ ಮೀನ್ಸ್ ಎಕ್ಸ್ಟ್ರೀಮ್ಲಿ ಬ್ಯಾಡ್, ಮೈ ಡಿಯರ್ ಸ್ಟೂಡೆಂಟ್ಸ್. ನಾನೇನು ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ ಅಂತ ಮಾಡಿದ್ದೆ. ಆಕಾಶ್ ವಾಸ್ ರಿಲೀವ್ಡ್ ಬೈ ಲಿಸ್ನಿಂಗ್ ದ್ಯಾಟ್ ದ ಮಿಸ್ಟೇಕ್ ಆಫ್ ನಕುಲ್ಸ್. ರಿಲೀವ್ಡ್ ಮೀನ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಸನ್ ಎನರ್ಜಿಟಿ, ರಿಲ್ಯಾಕ್ಸ್ಡ್ ಅಂತ ಕರಿತೀವಿ. ಅವನ ಒಂದು ಎನರ್ಜಿಟಿ, ಏನು ಎನರ್ಜಿಟಿ ಆಗಿರ್ತಾನಲ್ಲ, ಯಾವ ರೀತಿ ಗಾಬರಿ ಆಗಿರ್ತಾನಲ್ಲ, ಅದರಿಂದ ಹೊರಗೆ ಬರ್ತಾನೆ. ಹೂ? ಆಕಾಶ್. ಲುಕ್, ಇಟ್ಸ್ ಜಸ್ಟ್ 9:30. ವಾಟ್ ಇಸ್ ದ ಟೈಮ್ ನೌ? 9:30. ಈಗ ಏನಾಗಿದೆ? 9:30, 9:30 ಆಗ್ಯದ.
Sir is sure to be. Let's go and see him. You can explain what's the wrong. ಸರ್ ಮ್ಯಾಗಿರ್ತಾರೆ ರೂಮಲ್ಲಿ, ನಾವು ಹೋಗೋಣ, ಅವರನ್ನು ನೋಡೋಣ. ದೆನ್ ಯು ಕ್ಯಾನ್ ಎಕ್ಸ್ಪ್ಲೇನ್ ವಾಟ್ಸ್ ದ ರಾಂಗ್. ಏನನ್ನು ತಪ್ಪನ್ನು ಮಾಡಿದೆಯಲ್ಲ, ದ್ಯಾಟ್ ರಾಂಗ್ನೆಸ್ ಯು ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ಇನ್ ಫ್ರಂಟ್ ಆಫ್ ದ ಸರ್. ಹೂ ಇಸ್ ದ್ಯಾಟ್ ಸರ್? ಮಿಸ್ಟರ್ ವರ್ಗೀಸ್, ದ ಮ್ಯಾಥ್ಸ್ ಟೀಚರ್, ಮೈ ಡಿಯರ್ ಸ್ಟೂಡೆಂಟ್ಸ್. Then by listening this, how Nakul responded, you are coming too? ನೀನು ನನ್ನ ಜೊತೆ ಬರ್ತೀಯಾ? Thanks, thank you so much. Who said thank you so much? Nakul said thank you so much. Nakul also looked like a relieved. Relieved means relaxed, less energetic. As the two boys crept out of the room and walked to the master's study. ಇಬ್ಬರು ಹುಡುಗರು ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಮಾಸ್ಟರ್ ಸ್ಟಡಿ ರೂಮ್ಗೆ ಹೋಗ್ತಾರೆ. Then what happened in the room of master's room? We will see here. Then there is a Mr. Varghese was startled. Startled means frightened. ಭಯ ಪಟ್ಕೋತಾರೆ. To see them. ಇಷ್ಟೊತ್ತಿಗೆ ಇವರು ಇಲ್ಲಕ್ಕೆ ಬಂದ್ರಪ್ಪ ಮಲ್ಗೋದ್ಬಿಟ್ಟು. And listen to the Nakul stammered explanation. Stammered means then great fear. ಅನ್ಸ್ತಾ ಹೇಳ್ತಿರ್ತಾನೆ. ಅವನಿಗೇನು ಹೇಳಬೇಕು ಅಂತ ಗೊತ್ತಿಲ್ಲ, ಹಾಗೂ ಕೂಡ ಹೇಳ್ತಾನೆ. ಅದನ್ನ ಅವ್ರ ಗುರುಗಳು ಕೇಳ್ತಾರೆ. ದೆನ್ ಮಿಸ್ಟರ್ ವರ್ಗೀಸ್ ಅನ್ಲಾಕ್ಡ್ ದ ಡ್ರಾವರ್. ಆ ಡ್ರಾವರನ್ನು ತೆಗಿತಾರೆ. ದೆನ್ ಐ ವೆಂಟ್ ಥ್ರೂ ದ ಸಮ್ ಆನ್ಸರ್ ಸ್ಕ್ರಿಪ್ಟ್ಸ್. ಆ ಒಂದು ಡ್ರಾವರಲ್ಲಿರ್ತಕ್ಕಂಥ ಆನ್ಸರ್ ಸ್ಕ್ರಿಪ್ಟನ್ನು ಚೆಕ್ ಮಾಡ್ತಾ ಹೋಗ್ತಾರೆ. ದೆನ್ ದೇರ್ ಈಸ್ ಅ ಆನ್ಸರ್ ಶೀಟ್ ಆಫ್ ದ ನಕುಲ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್. ವಾಟ್ ಏನು ಹೇಳ್ತಾರೆ ಇಲ್ಲಿ ಟೀಚರ್? ವಿ ವಿಲ್ ಸಿ ಹಿಯರ್. ಯು ಹ್ಯಾವ್ ರಿಟರ್ನ್ ಯುವರ್ ನೇಮ್ ಆ್ಯಂಡ್ ರೂಲ್ ನಂಬರ್. ನೀನೇನು ಮಾಡಿದೀಯಾ? ನಿನ್ನ ಹೆಸರನ್ನು ಕೂಡ ಬರೆದಿದೀಯಾ, ಆ್ಯಂಡ್ ರೂಲ್ ನಂಬರನ್ನು ಕೂಡ ಬರೆದಿದೀಯಾ. ನಕುಲ್, ಯು ಪ್ಯಾನಿಕ್ಡ್ ಅನ್ನೆಸರ್ಲಿ. ದೆನ್ ಯು ಆರ್ ಪ್ಯಾನಿಕಿಂಗ್, ಯು ಆರ್ ಗೆಟಿಂಗ್ ಅ ಗ್ರೇಟ್ ಫಿಯರ್ ಅನ್ನೆಸರಿ. ದೆರ್ ಇಸ್ ನೋ ಯೂಸ್. ಸುಮ್ಮನೆ ನೀನೇನಾಗ್ತೀಯಾ? ಭಯ ಪಟ್ಕೋತೀಯಾ. ನಿನ್ನ ಹೆಸರನ್ನು ಬರೆದಿದೆಯಾ, ನಿನ್ನ ರೂಲ್ ನಂಬರನ್ನು ಬರೆದಿದೆಯಾ. ಹಿ ವಾಚ್ಡ್ ದೆಮ್ ಲೀವ್ ಹಿಸ್ ರೂಮ್. ಅವರಿಬ್ಬರನ್ನು ನೋಡ್ತಾನೆ. ನೋಡಿ ಏನು ಮಾಡ್ತಾನೆ? ತನ್ನ ರೂಮನ್ನು ಬಿಟ್ಟು ಅವನು ಕೂಡ ಹೋಗ್ತಾನೆ. ದೆನ್ ಆಫ್ಟರ್ ದಿಸ್ ವಾಟ್ ಹ್ಯಾಪನ್ಸ್? Soon the exams were behind them and the next event the boys looked forward to was the school's annual day. Exams are over. Then after that next event is the all students are looking forward that what is that function? School's annual day. Annual day, it means in your schools having a gathering. As Nakul was tall and well built for his age. Nakul was tall. Tall means ಎತ್ತರದ ಹುಡುಗ, ಬಹಳಷ್ಟು ಎತ್ತರ ಇರ್ತಾನೆ. ವೆಲ್ ಬಿಲ್ಟ್ ಫಾರ್ ಹಿಸ್ ಏಜ್. ಅವನ ಬಾಡಿನೂ ಕೂಡ ಬಹಳಷ್ಟು ಈ ಮಸಲ್ಸನ್ನು ಒಳಗೊಂಡಿರ್ತಕ್ಕಂಥ ಬಾಡಿ ಇರುತ್ತೆ. ಚೆನ್ನಾಗಿ ಕಾಣ್ತಿರ್ತಾನೆ, ಎತ್ತರ ಇರ್ತಾನೆ. ದ ಮಾಸ್ಟರ್ ಚೂಸ್ ಹಿಮ್ ಟು ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಈಸ್ ಡ್ರಾಮಾ. ದೇರ್ ಇಸ್ ಆ್ಯನ್ಯುವಲ್ ಡೇ. ಆ್ಯನ್ಯುವಲ್ ಡೇ ಅಂತಂದ್ರೆ ಡ್ಯಾನ್ಸ್, ಸಾಂಗ್, ದೆನ್ ಡ್ರಾಮಾಸ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ ಇನ್ ದ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಆ ಒಂದು ಡ್ರಾಮಾದಲ್ಲಿ ನಕುಲ್ನನ್ನು ಅವ್ರು ಟೀಚರ್ ಸೆಲೆಕ್ಟ್ ಮಾಡ್ತಾರೆ. ಇಂಪಾರ್ಟೆಂಟ್ ರೋಲ್ ರೆಫರ್ಸ್ ಇಯರ್ ಹೀರೋ ಪಾರ್ಟನ್ನು ನೀನೇ ಮಾಡಬೇಕು ಅಂತ ಆ ಡ್ರಾಮಾದಲ್ಲಿ, ಆ ನಾಟಕದಲ್ಲಿ ಅವ್ರ ಟೀಚರ್ ಹೇಳ್ತಾರೆ. ಹೆಲ್ಪ್, ಐ ಹ್ಯಾವ್ ಗಾಟ್ ಟು ಲರ್ನ್ ಸೋ ಮೆನಿ ಲೈನ್ಸ್. ನಕುಲ್ ಗ್ರೋನ್ಸ್, ಐ ನೀಡ್ ಎ ಹೆಲ್ಪ್. ಸಿಕ್ಕಾಪಟ್ಟೆ ಲೈನ್ಸ್ ಇರ್ತವೆ, ಡೈಲಾಗ್ಸ್ ಇರ್ತವೆ, ಅವುಗಳನ್ನು ಬ್ಯಾಟ್ ಮಾಡಲಿಕ್ಕೆ ಇಟ್ಸ್ ಟೂ ಡಿಫಿಕಲ್ಟ್ ಟು ಮೀ. ಲೈಕ್ ದಿಸ್ ನಕುಲ್ ಗ್ರೋನ್ ಮೀನ್ಸ್ ನರಳೋದು. ದೆನ್ ಆಫ್ಟರ್ ದಿಸ್ ಐ ವಿಲ್ ಹೆಲ್ಪ್ ಯು ಟು ಪ್ರಾಕ್ಟೀಸ್ ಟಿಲ್ ಯುವರ್ ವರ್ಡ್ ಪರ್ಫೆಕ್ಟ್. ಆಕಾಶ್ ಗ್ರಿನ್ಡ್. ಐ ವಿಲ್ ಹೆಲ್ಪ್ ಯು ಟು ಪ್ರಾಕ್ಟೀಸ್ ಟಿಲ್ ಯುವರ್ ವರ್ಡ್ ಪರ್ಫೆಕ್ಟ್. ನಾನು ನಿನಗೇನು ಮಾಡ್ತೀನಿ? ನೀವು ಪರ್ಫೆಕ್ಟ್ ಆಗೋವರೆಗೂ, ಡೈಲಾಗ್ ನಿಮ್ಗೆ ಚೆನ್ನಾಗಿ ಬರೋವರೆಗೂ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಐ ವಿಲ್ ಮೇಕ್ ದ ರಿಹರ್ಸಲ್ ಫಾರ್ ಯು, ಪ್ರಾಕ್ಟೀಸಸ್ ಫಾರ್ ಯು. ದ ಆಕಾಶ್ ಗಿವನ್ ದ್ಯಾಟ್ ಗ್ರಿನ್ಡ್ ಮೀನ್ಸ್ ಗಿವ್ ಅ ಸ್ಮೈಲ್ ಕೊಡ್ತಾನೆ. Nakul was glad for his generous offer and with Akash constant rehearsal soon learned his lines. Nakul was glad by listening this. What he listened, ಅವನಿಗೆ ಹೆಲ್ಪ್ ಮಾಡ್ತಾನಂತ ತಿಳ್ಕೊಂಡು ನಕುಲ್ ಏನು ಮಾಡ್ತಾನೆ? ಸಂತೋಷ ಆಗ್ತಾನೆ. ಫಾರ್ ಹಿಸ್ ಜನರಸ್ ಆಫರ್. ಜನರಸ್ ಮೀನ್ಸ್ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್ kind hearted. Generous means kind hearted. Who is kind hearted here?
Akash is kind hearted. Then Akash did to the Nakul constant rehearsals. Rehearsals means here practices. Practice ಗೆ ಬಹಳಷ್ಟು ಕಾನ್ಸ್ಟಂಟ್ ಮೀನ್ಸ್ ಕಂಟಿನ್ಯೂಸ್ಲಿ ಕಂಟಿನ್ಯೂಸ್ ಆಗಿ ಏನು ಮಾಡ್ತಾನೆ ಪ್ರಾಕ್ಟೀಸ್ ಮಾಡಿಸ್ತಾನೆ ಯಾರಿಗೆ ನಕುಲನಿಗೆ ದೆನ್ ಫೈನಲಿ ನಕುಲ್ ಲರ್ನ್ ದ್ಯಾಟ್ ಇನ್ ಈಸ್ ಡೈಲಾಗ್ಸ್ ಆ್ಯಂಡ್ ಲೈನ್ಸ್ ಆಫ್ ದ ಡ್ರಾಮಾ ದೆನ್ ಆಫ್ಟರ್ ದಿಸ್ ವಾಟ್ ಹ್ಯಾಪನ್ಡ್ ಲೆಟ್ಸ್ ವಿ ವಿಲ್ ಸಿ ದ್ಯಾಟ್ okay my dear students and learners of the literary part of the your textbook if you understood you can subscribe this SI Madhupati English Academy and share to your friends who didn't understand then after this watching this you are easily to understand this story the story is a lesson for Nakul my dear students. Okay, let's come to that in the 23. I hope I won't forget the words. I have the hope. ನಾನು ಏನು ಪ್ರಾಕ್ಟೀಸ್ ಮಾಡಿಲ್ಲ ಅವುಗಳನ್ನ ಮರೆಯಲ್ಲ ಅಂತ ಹೇಳ್ಕಿರಿಂದ ನನಗೆ ಭರವಸೆ ಇದೆ ನಕುಲ್ ಲುಕ್ ಟೆನ್ಸ್ ಟೆನ್ಸ್ ಮೀನ್ಸ್ ಟೆನ್ಷನ್ ಪ್ರೆಷರ್ ಡಿಯರ್ ಸ್ಟೂಡೆಂಟ್ಸ್ ಟೆನ್ಸ್ ಮೀನ್ಸ್ ವಾಟ್ ಹಿಯರ್ ಟೆನ್ಷನ್ ಆರ್ ಪ್ರೆಷರ್ ಕರ್ಟನ್ಸ್ ವೆಂಟ್ ಆಫ್ ಆ ನಾಟಕ ಸ್ಟಾರ್ಟ್ ಆಗೋ ಮುಂಚೆ ಕರ್ಟನ್ಸ್ ಕ್ಲೋಸ್ ಆಗಿರ್ತಾವಲ್ಲ ನಾನು ಏನಾದರೂ ಮರೆತುಬಿಟ್ರೆ ಆ ಸ್ಟೇಜ್ ಮೇಲೆ ದೇರ್ ಇಸ್ ಅ ಇನ್ಸಲ್ಟ್ ಫಾರ್ ಮೀ ದೆನ್ ಬೈ ದಿಸ್ ಟೆನ್ಷನ್ ಆಕಾಶ್ ಗೇವ್ ಎ ಮೆಡಿಸಿನ್ ಟ್ಯಾಬ್ಲೆಟ್ ವಾಟ್ ಈಸ್ ದ ಟ್ಯಾಬ್ಲೆಟ್ ಡೋಂಟ್ ವರಿ ದ ವರ್ಡ್ಸ್ ವಿಲ್ ಕಮ್ ಟು ಯು ಈಸಿಲಿ ಭಾಳ ತಲೆ ಕೆಡಿಸ್ಕೋಬೇಡ ಆಟೋಮೆಟಿಕ್ಕಾಗಿ ನೀನು ಎಲ್ಲ ಡೈಲಾಗ್ಸನ್ನು ಹೇಳ್ತಿಲ್ಲ ನಾನು ಏನು ಮಾಡಿದ್ದೀನಿ ಅಷ್ಟೊಂದು ನಿನಗೆ ಪರ್ಫೆಕ್ಟ್ ಮಾಡಿಸಿದ್ದೀನಿ ಆಕಾಶ್ ಎನ್ಕರೇಜ್ಡ್ ಮೀನ್ಸ್ to fill the spirit to whom ನಕುಲ್ ಅವನಿಗೆ ಪ್ರೋತ್ಸಾಹ ಮಾಡ್ತಾನೆ ಪ್ರೋತ್ಸಾಹ ತುಂಬುತ್ತಾನೆ then after this 25 to his surprise Nakul found that he actually enjoyed his role then in the fantastic he performed very well on the stage as a hero part as an important role of the drama then enjoyed a lot here who enjoyed Nakul enjoyed my dear students thanks a lot Akash you are the real gem you are the real friend you are the real diamond in my life he said Nakul said warmly very actively then after this what is the response of the Akash here I am glad I could help you ನೀನು ಡ್ರಾಮಾ ಮಾಡಿದೆ ನಾಟಕ ಮಾಡಿದೆ ನೀನು ಹೀರೋ ಪಾರ್ಟ್ ಮಾಡಿದೆ ನಿನಗೆ ಹ್ಯಾಪಿ ಆಯಿತು ದೆನ್ ಹೌ ಕ್ಯಾನ್ ಐ ಗೆಟ್ ದ ಹ್ಯಾಪಿನೆಸ್ ಬೈ ಹೆಲ್ಪಿಂಗ್ ಟು ಅದರ್ಸ್ ಐ ವಿಲ್ ಗೆಟ್ ದ ಹ್ಯಾಪಿನೆಸ್ ಆಕಾಶ್ ರಿಪ್ಲೈಡ್ ಲೈಕ್ ದಿಸ್ ದ ನೆಕ್ಸ್ಟ್ ಡೇ ದ ಸ್ಟೂಡೆಂಟ್ಸ್ ವೇರ್ ಟೇಕನ್ ಟು ಎ ಪಿಕ್ನಿಕ್ ಸ್ಪಾಟ್ ಡ್ರಾಮಾ ಮುಗೀತು ಎಕ್ಸಾಮ್ ಮುಗೀತು ದೆನ್ ನೆಕ್ಸ್ಟ್ ಈಸ್ ವಾಟ್ ಹಿಯರ್ ಡಿಯರ್ ಸ್ಟೂಡೆಂಟ್ಸ್ ಪಿಕ್ನಿಕ್ ದೇ ಆರ್ ಗೋಯಿಂಗ್ ಟು ಪಿಕ್ನಿಕ್ ಓಕೆ ಲೆಟ್ಸ್ ವಿ ವಿಲ್ ಸಿ ಹಿಯರ್ what happened in the picnic then Nakul went or not we will see here it's sure to rain Nakul grumbled gloomily dosta there is a what there is a clouds it is the weather of rainy mali bartadappa na ಏನು ಬರಂಗಿಲ್ಲ gloomily means in bad mood off ಅಂತ ಹೇಳ್ತಾನೆ ಗ್ಲಂಬಲ್ಡ್ ಮೀನ್ಸ್ ಟು ಟಾಕ್ ಸ್ಲೋ ವಾಯ್ಸ್ಲಿ ಇಲ್ಲಪ್ಪ ನಾನು ಬರಲ್ಲ ಮಳೆ ಬರುತ್ತೆ ಯು ಕ್ಯಾನ್ ಗೋ ಆ್ಯಂಡ್ ಎಂಜಾಯ್ ದ ಪಿಕ್ನಿಕ್ ಹೂ ಸೆಡ್ ನಕುಲ್ ನೋ ಇಟ್ ವೋಂಟ್ ದ ಸನ್ ವಿಲ್ ಕಮ್ ಔಟ್ ಸೂನ್ ಆ್ಯಂಡ್ ದ ಡೇ ವಿಲ್ ಬಿ ಫೈನ್ ಇಲ್ಲ ಬರಲ್ಲಪ್ಪ ಸೂರ್ಯ ಬರ್ತಾನೆ ವೆದರ್ ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ ಡೇ ಚೆನ್ನಾಗಿರುತ್ತೆ ನೀ ಬಾ ಆಕಾಶ್ ಡಿಕ್ಲೇರ್ಡ್ ಆ್ಯಂಡ್ ಲುಕ್ಡ್ ಆಟ್ ನಕುಲ್ ಹೇಳ್ತಾನೆ ಡಿಕ್ಲೇರ್ಡ್ ಮೀನ್ಸ್ ಅನೌನ್ಸ್ ಹೇಳ್ತಾನೆ ಅನೌನ್ಸ್ಮೆಂಟಲ್ಲಿ ಹೇಳ್ತಾನೆ ಯು ಮಸ್ಟ್ ಕಮ್ ದೆನ್ ಫೈನಲಿ ದ ಆಕಾಶ್ ಸೈಡ್ why do you always look at the dark side of things he said Akash said why are you looking only for the negative thinking why you are focusing on the negative things dark side of things means here dear students negative thoughts negative thinking he said don't be a wet blanket all the time you are wearing a wet blanket wet means ಹಸಿಯಾದ
ಬ್ಲ್ಯಾಂಕೆಟನ್ನು ಯಾವಾಗ ನಮಗೆ ಹೀಟ್ ಆಗಿರ್ತದಲ್ಲ, ಯಾವಾಗ ನಮಗೆ ಕೋಲ್ಡ್ ಆಗಿರ್ತದೆ ಆವಾಗ ಮಾತ್ರ ನಾವು ಸ್ವೆಟರನ್ನು ಯೂಸ್ ಮಾಡಬೇಕು. ನೀನೇನು ಮಾಡ್ತೀವಿ, ಯಾವಾಗಲೂ ಯು ಆರ್ ಫೋಕಸಿಂಗ್ ಆನ್ ದ ನೆಗೆಟಿವ್ ಥಿಂಕಿಂಗ್. ಲೈಕ್ ದ್ಯಾಟ್ ಆಕಾಶ್ ಸೆಡ್, ಮೈ ಡಿಯರ್ ಸ್ಟೂಡೆಂಟ್ಸ್. ಇಟ್ ಈಸ್ ಅಬೌಟ್ ದ 29th paragraph. Let's come to the 30. What happened in the 13th paragraph? Nakul felt annoyed. Annoyed means angry. And walked away to join other boys. ಈ ಆಕಾಶನ ಬಿಟ್ಟು ಇನ್ನು ಉಳಿದ ಹುಡುಗರ ಜೊತೆ ಜಾಯ್ನ್ ಆಗಲಿಕ್ಕೆ ಹೋಗ್ತಾನೆ. He refused to admit that Akash judgment was correct as usual. ಆಕಾಶ್ ಹೇಳಿದ್ದ ಸರಿನಾ? Why can I accept that? ನಾನು ಒಪ್ಕೊಳ್ಳೋಂಗಿಲ್ಲ. ದೊಡ್ಡದನೇನು ಆ ರೀತಿ ಅವ ಒಪ್ಕೊಳ್ಳೋದೇ ಇಲ್ಲ. ದ ಜಜ್ಮೆಂಟ್ ಆಫ್ ಆಕಾಶ್ ದ ಡೇ ಡಿಡ್ ಟರ್ನ್ ಔಟ್ ಟು ಬಿ ಫೈನ್. ಹೌ ಆಕಾಶ್ ಟೋಲ್ಡ್ ಲೈಕ್ ದ್ಯಾಟ್ ದ ವೆದರ್ ಈಸ್ ವೆರಿ ನೈಸ್ ಇನ್ ದ ಪಿಕ್ನಿಕ್ ಸ್ಪಾಟ್. ಇನ್ ಸ್ಪೈಟ್ ಆಫ್ ದಿಸ್ ನಕುಲ್ ಫೌಂಡ್ ಹಿಮ್ಸೆಲ್ಫ್ ಅನೇಬಲ್ ಟು ಎಂಜಾಯ್ ದ ಔಟಿಂಗ್. In spite of this, Nakul is unable to enjoy the outing because he is in the depression, because he is thinking the negative things. ಆ ಒಂದು ಔಟಿಂಗನ್ನು, ಆ ಒಂದು ಪಿಕ್ನಿಕ್ಕನ್ನು ಎಂಜಾಯ್ ಮಾಡಲೇ ಇಲ್ಲ. ಹೂ ಡಿಡಂಟ್ ಎಂಜಾಯ್? ನಕುಲ್. ವಾಸ್ ಇಟ್ ಬಿಕಾಸ್ ಆಫ್ ಹಿಸ್ ಟಿಫ್ ಮೀನ್ಸ್ ಆ್ಯಂಗ್ರಿ, ಸಿಟ್ಟು. ಅವನು ಸಿಟ್ಟಿನಿಂದ ಆ ಒಂದು ಎಂಜಾಯ್ಮೆಂಟನ್ನು ಲಾಸ್ ಮಾಡ್ಕೊಳ್ತಾನೆ. ಹೂ ಲಾಸ್ಟ್? Nakul lost. With Akash that he found himself unable to enjoy outing. ಆಕಾಶ್ನಿಂದಾಗಿ ನಂದು ಏನಾಗಲಿಲ್ಲ, ಔಟಿಂಗು ಪಿಕ್ನಿಂಗು ಹ್ಯಾಪಿನೆಸ್ಸನ್ನು ಕೊಡಲಿಲ್ಲ. ಥಾಟ್ ನಕುಲ್ ಹೂ ವಾಸ್ ಹಿಡನ್ ಬಿಹೈಂಡ್ ಸಮ್ ರಾಕ್ಸ್ ಆ್ಯಸ್ ಹಿ ಓವರ್ಡ್ ಹೀಸ್ ಮಾಸ್ಟರ್ಸ್ ಟಾಕಿಂಗ್. ಸಿಟ್ಟಿಗೆ ಹೋಗಿ ದೆನ್ ಹಿ ಸ್ಯಾಟ್ ಸಮ್ ರಾಕ್ಸ್, ಕಲ್ಲುಗಳ ಬಂಡೆಗಳ ಮಧ್ಯೆ ಹೋಗಿ ಕುಂತ್ಕೊಳ್ತಾನೆ. Then after sitting there he heard means listened, my dear students. What he listened? His masters, his school teachers are talking. They are saying something. What they are saying? I admire. I means who here? Mr. Varghese. Mr. Varghese. Who is Mr. Varghese? Maths teacher. I admire that plucky little fellow. Plucky means bold, my dear students. Bold means ಧೈರ್ಯದ ಹುಡುಗ. ಯಾರು? ನಕುಲ್. ಚಿಕ್ಕ ಹುಡುಗ ಇದ್ದಾನೆ. ಆಕಾಶ್ ಈಸ್ ಸೋ cheerful despite his lame leg. His problem is only he has a lame. Lame means handicap, my dear students. Lame means what here? Handicap. ಕಾಲು ಒಂದು ಸ್ವಲ್ಪ ಒಂದು ಫ್ರ್ಯಾಕ್ಚರ್ಡ್ ಇದೆ. Like this, who said? Mr. Varghese. Adnashbishtu. He is always cheerful. He is always happy. He has bold enough. He has the daring. ಬಹಳಷ್ಟು ಧೈರ್ಯದ ಹುಡುಗ ಅಂತ ನಾವು ಹೇಳ್ತೀವಿ. Okay, my dear learners, my dear students, there is a one sloka in Sanskrita. What is that? Dhairyam sarvatra sadhanam. If you have the daring, you will achieve everything. ಅದಕ್ಕೋಸ್ಕರ ಆ ಧೈರ್ಯವನ್ನು ನಿಮ್ಮ ಬಳಿ ಬೆಳೆಸ್ಕೋರಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಧೈರ್ಯ ಇದ್ದರೆ ಮಾತ್ರ ನಾವು ಮುನ್ನುಗ್ತೀವಿ. ದಟ್ ಡೇರಿಂಗ್ ಯು ಮಸ್ಟ್ ಹ್ಯಾವ್ ಇನ್ ಯುವರ್ ಲೈಫ್, ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಹೂ ಡಸಂಟ್ ಹ್ಯಾವ್ ದ ಲೆಸ್ ಡೇರಿಂಗ್ ಇನ್ ದೇರ್ ಲೈಫ್, ಡೇ ಟು ಡೇಸ್ ಲೈಫ್. ದೆನ್ ಆಫ್ಟರ್ ದಿಸ್ the words of the Mr. Varghese related to Akash's good attitude. You were right. I have been watching him and really marvel and at how courageously he faces things. You were right, Mr. Varghese. What you said, that is right. I have been watching him. ನಾನು ಅವನನ್ನು ನೋಡ್ತಾನೇ ಇದ್ದೀನಿ. Really marvel at how courageously he faces things. He is facing, who is facing? Akash is facing the difficulties or problems very courageously. Courageously means, my dear students, ಧೈರ್ಯದಿಂದ ಏನು ಮಾಡ್ತಾನೆ? ಎಲ್ಲವನ್ನ ಎದುರಿಸ್ತಾನೆ. Agreed the games master. Games master means here P teacher. Do you know he is always ready to help others? Who is always ready to help others? Akash, my dear students. Akash is always help to others. He has the helping nature. Here we will find that Akash is a kind hearted person and he has a helping nature.
Then after this, in the 33rd paragraph, we could certainly means, my dear students, definitely, ಖಂಡಿತವಾಗಿ, definitely do with more boys like Akash. ನಾವೇನು ಮಾಡಬೇಕು, with all teachers including the headmasters, we will build that like cheerful and most courageous students in our school. Mr. Varghese remarked. Remarked means said. Okay, next what will happen? His cheerfulness in the face of difficulty is proving to be good example to others. His cheerfulness means happiness in the face of difficulty is proving to good example to others. Whatever the problem you can give that, he will solve. He is the good example to that others, other boys, other students. Then I heard from the headmaster that Akash was keen joining on this school as a boarder. Keen means ಈಗ ತಾನೆ ಒಬ್ಬ ಹಾಸ್ಟೆಲ್ ವಿದ್ಯಾರ್ಥಿಯಾಗಿ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದಾರೆ. ಯಾರು? ಆಕಾಶ್. ದೋ ಹಿಸ್ ಪೇರೆಂಟ್ಸ್ ವರ್ ರಿಲಕ್ಟೆಂಟ್, ದೇ ಆರ್ ನಾಟ್ ವಿಲ್ಲಿಂಗ್ ಟು ಲೀವ್ ಹಿಮ್ ಟು ಎಕ್ಸ್ಪೋಸ್ ದೇರ್ ಓನ್ಲಿ ಸನ್ to rough and tumble of boarding school life. Tumble means difficult, rough means there is a rules and regulations are there in the boarding school. For example, if you are local students, you are waking up in the morning 8 o'clock. If you are hostel students, there is a wardens, they will wake up you that 5 a.m. Okay, like this they left him in the school as a school of hostel or boarding school, my dear students. Okay, I hope you understood. If you understood, then you can subscribe our English Academy YouTube channel. Then next come to that, in the 34th, what happened? Nakul looked thoughtful when he heard all this. ಇದನ್ನೆಲ್ಲ ಟೀಚರ್ಸ್ ಮಾತಾಡೋದನ್ನು ಕೇಳಿದ ಮೇಲೆ then he was started to thinking. He recalled the numerous times when Akash had gone out of his way to help him. Numerous times. Numerous means many times. Many times. Who called? Nakul called. But he came to help me. Though he could have easily looked the other way, times when Nakul had caught in a fleeting glimpse of pain in Akash's eyes when his leg hurt and he thought that no one was watching him. Fleeting means a curious look. Glimpse means look. ಅವನ ಒಂದು ಲೆಗ್ ಹರ್ಟ್ ಮಾಡಿದರೂ ಕೂಡ ಅವ ಯಾರ ಕಡೆಯಿಂದ ಕೂಡ ಹೆಲ್ಪನ್ನು ತಗೊಳ್ಳಿಲ್ಲ. ದೆನ್ ಹಿ ಹ್ಯಾಸ್ ಟು ದ್ಯಾಟ್ ಹೆಲ್ಪ್ ಟು ಅದರ್ಸ್. ದಟ್ ಈಸ್ ದ ಬಾಯ್ ಆಫ್ ಆಕಾಶ್, ಮೈ ಡಿಯರ್ ಸ್ಟೂಡೆಂಟ್ಸ್. ನೀವು ಕೂಡ ಆಕಾಶನ ಆ್ಯಟಿಟ್ಯೂಡನ್ನು, ಥಿಂಕಿಂಗನ್ನು ನಿಮ್ಮ ಲೈಫಲ್ಲಿ ಬಳಸಬೇಕನ್ನೋದೇ ದರ್ ಇಸ್ a mind object of your textbook society, who made that. Then after this, Nakul admitted to himself that Akash's cheerful, positive outlook was like a bracing tonic which influenced his own way of thinking. Nakul finally admitted he is a good boy. Akash was a cheerful and he has the positive outlook, was like a bracing tonic. Bracing tonic means in body there is extra energy, ಅದು ತುಂಬುತ್ತೆ ಅಂತ ಹೇಳ್ತಾನೆ. He also admitted that his constant grumbling must be irritating to someone who like to look at the bright side of things. Then Akash is saying that you can look to that, you don't look to the dark side of things, you can look the bright side of things. He did that, he changed the life of Nakul. Then after realizing this, what did the Nakul hear? The next day Nakul saw Akash among the spectators at the football match between class 7th and 8th. ಮರುದಿನ ನಕುಲ್ ನೋಡ್ತಾನೆ, ಯಾರನ್ನು ನೋಡ್ತಾನೆ? ಆಕಾಶ್ನ ನೋಡ್ತಾನೆ. ಅಮಂಗ್ ದ ಸ್ಪೆಕ್ಟೇಟರ್ಸ್. ಸ್ಪೆಕ್ಟೇಟರ್ ಮೀನ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಆಡಿಯನ್ಸ್. ಆಡಿಯನ್ಸ್ ಅಂದರೆ ಯಾರು? ಅಲ್ಲಿ ನೋಡ್ಲಿಕ್ಕೆ ಬಂದಿರ್ತಾರಲ್ಲ, ಅವರ ಮಧ್ಯೆ ಯಾರು ಇರ್ತಾರೆ? ದೇರ್ ಇಸ್ ಆಕಾಶ್. He observed him. There is a match. Which match? Football match between class 7th and class 8th, dear students.
Come on, Rahul, get the ball and pass it on the Deepak, who is nearer the goal. Akash yelled encouragingly. Come on, Rahul. Come on, Rahul. ಆ ಬಾಲನ್ನು ತಗೋ and pass it on the Deepak, who is nearer the goal. ದೀಪಕ್ ಇದ್ದಾನೆ, ಅವನ ಕೈ ಕೊಡು, ಅವ ಏನು ಮಾಡ್ತಾನೆ, ಗೋಲ್ ಮಾಡ್ತಾನೆ ಅಂತ yelled means shout with the encouraging words. ಬಹಳಷ್ಟು ಎನ್ಕರೇಜಿಂದ ಏನು ಮಾಡ್ತಾನೆ, ಚೀರ್ತಾ ಅವರಿಗೆ ಎನರ್ಜಿಯನ್ನು ತುಂಬ್ತಾ ಇವ ಹೇಳ್ತಾ ಇರ್ತಾನೆ. Then after this, in the 8th paragraph, what happened? I am sorry for leaving you in the huff yesterday. Then I am sorry. ನಿನ್ನ ಬಿಟ್ಟು ಹೋಗಿದ್ದಕ್ಕೆ ನಂದು ತಪ್ಪಾಯಿತು. ನಕುಲ್ ಟಚ್ ಆಕಾಶ್ ಆರ್ಮ್ಸ್. ನಕುಲು ಅವನ ಕೈಯನ್ನು ಹ್ಯಾಂಡ್ಶೇಕನ್ನು ಮಾಡ್ತಾನೆ. ಇಟ್ಸ್ ಓಕೆ ಫ್ರೆಂಡ್ಸ್ ಅಗೇನ್. ಆಕಾಶ್ ಸ್ಮೈಲ್. ಇಟ್ಸ್ ಓಕೆ, ನಾವೇನು ಮಾಡೋಣಪ್ಪ ಅಂದ್ರೆ ಮತ್ತೆ ಫ್ರೆಂಡ್ಸ್ ಆಗೋಣ ಅಂತ ಹೇಳಿದ ಬಳಿಕ ಆಕಾಶ್ gave a smile. I admire you despite your handicap. I accept you. You are the extraordinary boy despite your handicap. ನಿನಗೆ ಲೇಮ್ ಲೆಗ್ ಇದೆ, ನೀನು ಕುಂಟ ಇದೆ ಅನ್ನೋದಷ್ಟು you are extraordinary performer. Nakul said like that. You are always happy. Cheerful means happy. Doesn't it hurt that you can't join the games? Nakul asked. ಎಲ್ಲರೂ ಆಟ ಆಡ್ತಾ ಇದ್ದಾರೆ, ನಿನಗೂ ಕಾಲಿತ್ತಂದ್ರೆ ನೀನು ಆಟ ಆಡ್ತಿದ್ದೆಲ್ಲ, ಇದು ಹರ್ಟ್ ಮಾಡೋಂಗಿಲ್ಲ ಅಂತೇಳಿ ನಕುಲ್ ಕೇಳ್ತಾನೆ. ದಟ್ ಕ್ವಶನ್ ಫ್ರೇಮ್ಡ್ ಬೈ ದ ನಕುಲ್. ದೆನ್ ಫಾರ್ ದ್ಯಾಟ್ ಕ್ವಶನ್ ಆಕಾಶ್ ಇಸ್ ಗೋಯಿಂಗ್ ಟು ಆನ್ಸರ್ ದ್ಯಾಟ್ ಇಟ್ ಡಿಡಂಟ್ ಹರ್ಟ್ ಆಟ್ ಫಸ್ಟ್. ಇಟ್ ಡಿಡ್ ಹರ್ಟ್ ಆಟ್ ಫಸ್ಟ್. ಮೊದಲು ನನ್ನ ಈ ಒಂದು ಕಾಲು ಭಾಳಷ್ಟು ಹರ್ಟ್ ಮಾಡ್ತಾಯಿತ್ತು. ಆಕಾಶ್ ಕಾನ್ಫೆಸ್ಡ್. Akash accepted, and I was very touchy about it too till my grandma told me. ನಾನು ಭಾಳಷ್ಟು ಪೇನ್ ಪಡ್ತಾ ಇದ್ದೆ. But till how much I suffered when my grandma told me that. Those consoling words, those reforming words, those mind-blowing words, those life-changing motivational lines to me, then I changed. Okay, my dear students, what are those grandma of the Akashas? She told. We will see that. What is that? No one wants to be with you if you are always sad. Lonely you will never be if you are brave and glad. Search the clouds, you are sure to see a gleam of light will follow. Though today is grim and grey, remember there is a tomorrow. Then it is the life-changing lines, my dear students and my dear friends. No one wants to weep with you. ನೀನು ಅಳಬೇಕಾದ್ರೆ ನಿನ್ನ ಜೊತೆ ಯಾರೂ ಅಳಲ್ಲ. Then why you were having expectation for them if you are always sad? ನೀನು ಯಾವಾಗಲೂ ಅಳ್ತಾ ಇದ್ರೆ ನಿನ್ನ ಜೊತೆ ಯಾರೂ ಅಳಲ್ಲ. ಏಳು, ಎದ್ದು ನಿನ್ನ ಕೆಲಸ ಸ್ಟಾರ್ಟ್ ಮಾಡು. Lonely you will never be if you are brave and glad. ನೀನು ಏನಾಗಬೇಕು? ಯು ಮಸ್ಟ್ ಬಿ ಬ್ರೇವ್ ಆ್ಯಂಡ್ ಯು ಮಸ್ಟ್ ಬಿ ಹ್ಯಾಪಿ. ನೀನು ನಿನ್ನ ಸಂತೋಷವನ್ನು ಪಡೆದುಕೊಳ್ಬೇಕು. ಸರ್ಚ್ ದ ಕ್ಲೌಡ್ಸ್, ಯು ಆರ್ ಸೂರ್ ಟು ಸಿ. ಸರ್ಚ್ ದಟ್ ದರ್ ಇಸ್ ಅ ಕ್ಲೌಡ್ಸ್. ಆ ಮೋಡಗಳ ಮಧ್ಯೆ ಹುಡುಕು. ನಿನ್ನ ಒಂದು ನೆಗೆಟಿವ್ ಥಿಂಕ್ಗಳು, ನಿನ್ನ ಕೆಟ್ಟ ಘಟನೆಗಳ ಮಧ್ಯೆ ಹುಡುಕು. ಏನು ನೋಡ್ತೀಯಾ? ದೇರ್ ಇಸ್ ಅ ಕ್ಲೌಡ್. ಜಸ್ಟ್ ಈ ಗ್ರ್ಯಾಂಡ್ ಮಾ ಟೋಲ್ಡ್ ದೇರ್ ಇಸ್ ಅ ಎಕ್ಸಾಂಪಲ್ ಆಫ್ ಕ್ಲೌಡ್ಸ್, ಅ ಗ್ಲೀಮ್ ಆಫ್ ಲೈಟ್. ಆ ಮೋಡಗಳ ಮಧ್ಯೆನೂ ಕೂಡ ಬಿಳಿ ಬೆಳಕು, ಮಿಂಚು ಬರುತ್ತೆ. ಹಾಗೆ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಕೆಟ್ಟ ದಿನಗಳಲ್ಲಿ ದೇರ್ ಇಸ್ ಅ ಬ್ರೈಟ್ ಡೇ ಬರುತ್ತೆ, ಬಂದೇ ಬರುತ್ತೆ. ಯು ಕ್ಯಾನ್ ವೇಟ್. ನಾವು ಅದನ್ನು ಕಾಯಬೇಕು ಅಂತ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ದೋ ಟುಡೇ ಇಸ್ ಅ ಗ್ರಿಮ್ ಆ್ಯಂಡ್ ಗ್ರೇ, ರಿಮೆಂಬರ್ ದೇರ್ ಇಸ್ ಅ ಟುಮಾರೋ. ಇವತ್ತೇನಿರ್ಬೋದು? ನಿಂದು ಕೆಟ್ಟದಿರ್ಬೋದು, ಡಾರ್ಕ್ನೆಸ್ ಇರ್ಬೋದು. ಆ್ಯಂಡ್ ದೇರ್ ಇಸ್ ರಿಮೆಂಬರ್, ನೆನ್ಪಿಟ್ಕೋ, ನಿನಗೋಸ್ಕರ ನಾಳೆ ಇದೆ, ನಾಳೆ ನಿನಗೋಸ್ಕರ ಕಾಯ್ತಾ ಇದೆ. ದೇರ್ ಇಸ್ ಅ ಬ್ರೈಟ್ಫುಲ್ ಡೇ ಫಾರ್ ಯು, ಲೈಕ್ ದಿಸ್ ಗ್ರ್ಯಾಂಡ್ ಮದರ್ ಟೋಲ್ಡ್ ದ ನಕುಲ್, ಮೈ ಡಿಯರ್ ಸ್ಟೂಡೆಂಟ್ಸ್. ದೆನ್ ಐ ರಿಯಲೈಸ್ ದೆನ್ ಐ ಕುಡಂಟ್ ಗೋ ಥ್ರೂ ದ ಲೈಫ್ ವಿತ್ ಅ ಚಿಪ್ ಆಫ್ ಮೈ ಶೋಲ್ಡರ್. ಅವತ್ತು ನನಗೆ ಅರ್ಥ ಆಯಿತು. ನಾನು ಅವತ್ತಿನ ಹಿಡ್ಕೊಂಡು ವಾಟ್ ಎವರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಮೈನ್ ಐ ಟುಕ್ ಆನ್ ಮೀ. ನನ್ನ ಒಂದು ಕೆಲಸಗಳನ್ನು ನಾನು ಏನೇ ಆಗಲಿ, ಐ ವಿಲ್ ಏಬಲ್ ಟು ಫೈಂಡ್ ದ ಹ್ಯಾಪಿನೆಸ್. ಅವತ್ತಿನ ಹಿಡ್ಕೊಂಡು ನಾನು ಬದಲಾದೆ. ದ್ಯಾಟ್ ಅದರ್ಸ್ ಇನ್ ದ ವರ್ಲ್ಡ್ ಆರ್ ವರ್ಸ್ ದ್ಯಾನ್ ಆಫ್ ದೆನ್ ಮೀ.
ಎಲ್ಲರೂ ಈ ಜಗತ್ತಿನಲ್ಲಿ ನನಗಿಂತ ಕೆಟ್ಟವರು ಇದ್ದಾರೆ. ಸೊ ಐ ಡಿಸೈಡೆಡ್ ಟು ಸ್ಪ್ರೆಡ್ ಚೇರ್ ಇನ್ ಮೈ ಓನ್ ವೇ, ಆಕಾಶ್ ಎಕ್ಸ್ಪ್ಲೇನ್ಡ್. ನಾನು ಅವತ್ತಿನ ಹಿಡ್ಕೊಂಡು ಏನು ಡಿಸೈಡ್ ಮಾಡಿದೆ, ನನ್ನಷ್ಟಕ್ಕೆ ನಾನು ಹ್ಯಾಪಿಯಾಗಿರಬೇಕು ಅಂತ ನಾನು ಅಂದ್ಕೊಂಡೆ. ದೆನ್ ಐ ಸ್ಟಾರ್ಟೆಡ್ ಟು live like with a full of happiness. Like this, my dear students, what we will understand from the stories, we also have the negative thinking. ಈ ನೆಗೆಟಿವ್ ಅನ್ನು ತೆಗೆದು we will always focus on that. What is that? Positive thinking, positive way ಅಂತ ಹೇಳ್ತಾ I will end of the story. If you understood, you can subscribe your SI Madhupati English Academy YouTube channel. Subscribe and share. There is some friends of yours, they didn't understand, you can share with this video class ಅಂತ ಹೇಳ್ತಾ ನೀವು ಕೂಡ ಯು ಕ್ಯಾನ್ ಕಟ್ ಯು ಕ್ಯಾನ್ ವಾಟ್ ಎವರ್ ನಿಮ್ಮ ಒಂದು ನೆಗೆಟಿವ್ ಥಿಂಕಿಂಗನ್ನು, ಕೆಟ್ಟ ಘಟನೆಗಳನ್ನು, ಕೆಟ್ಟ ವಿಚಾರಗಳನ್ನು ನಿಮ್ಮ ಲೈಫಿಂದ ತೆಗೆದು ಯು ಕ್ಯಾನ್ ಫೋಕಸ್ ಆನ್ ದ್ಯಾಟ್ ಪಾಸಿಟಿವ್ನೆಸ್, ಬ್ರೈಟ್ಫುಲ್ ಥಾಟ್ಸ್, ಬ್ರೈಟ್ಫುಲ್ ಥಿಂಗ್ಸ್ ಅಂತ ಹೇಳ್ತಾ ಐ ವಿಲ್ ಎಂಡ್ ಆಫ್ ದಿ ಸ್ಟೋರಿ. ಓಕೆ, we will come to that in the next video. Thanks for watching. We will meet to that next video class. Okay, bye, see you.